ಎಸ್ ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮ್ಮ ಹೆಸರು ಕಾವ್ಯ ಅಂತ, ಕೆಂಗೇರಿ ಉಪನಗರದಿಂದ ಕಾಲ್ ಮಾಡ್ತಾ ಇರೋದು. ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು. ಓಕೆ, ಹೇಳಿ. ಡೇಟ್ ಆಫ್ ಬರ್ತು? 14 ಹಾಂ, 9 ಓಕೆ 2001. ಓಕೆ. ಹುಟ್ಟಿ ಟೈಮು? ಬೆಳಿಗ್ಗೆ 7:45. 7:45. ಓಕೆ ಮೇಡಮ್, ಏನು ಪ್ರಶ್ನೆ ಆಯ್ತು ಕೇಳಿ, ಮಾತಾಡಿ. ಗುರುಜಿ ಇದ್ದಾರೆ. ಕಾವೇರಿ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಏನು ಅನ್ಸುತ್ತೆ ಕಾವೇರಿ, ನಾನು ಹೇಳಿದ್ದೆಲ್ಲ ನಡೀತೈತಲ್ಲ? ಓ, ಎಲ್ಲ ನಡೆಯುತ್ತೆ. ಏನು ಅನಿಸುತ್ತೆ ಕಾವೇರಿ, ಏನು ಅಡುಗೆ ಮಾಡಿದ್ರೆ, ವೆಜ್ಜಾ ನಾನ್ ವೆಜ್ಜಾ ಮನೇಲಿ? ಇಲ್ಲ, ಇವತ್ತು ಸಂಕಷ್ಟಾರ ಚತುರ್ಥಿ ಅಲ್ವಾ, ವೆಜ್. ವೆಜ್ ಬೇಜಾರು ಮಾಡ್ಕೊಬಿಟ್ಟಿದ್ದೀರಾ ಭಾನುವಾರ ಯಾಕೆ ಬಂತು ಅಂತ? ಇಲ್ಲ 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 ಇಲ್ಲ. ಓಕೆ, ಏನು ಅನಿಸುತ್ತೆ ಕಾವೇರಿ, ಮಳೆ ಬಂದಲ್ಲ ಅವೆಲ್ಲ ಕಚ್ಚಲ್ಲ, ನಾನು ಹೇಳಿದ್ದೆಲ್ಲ ನಡೀತಲ್ಲ? ಹೌದು, ನೀವ್ ಹೇಳೋದೆಲ್ಲ ನಿಜನೇ. ಒಂದು ಲೆಕ್ಕದಲ್ಲಿ ಹೇಳ್ಬೇಕು ಅಂದ್ರೆ ನಂಬಿಕೆ ಇರೋರು ಮಾತ್ರ ಅದು ನಂಬಿಕೆ ಅರ್ಥ ಆಗುತ್ತೆ, ಬೇರೆಯವ್ರಿಗೆ ಯಾರಿಗೂ ಅರ್ಥ ಆಗಲ್ಲ. ಯಾಕೆ ಕಾವೇರಿ ಇಂಥ ಮಾತು ಅಂದ್ಬಿಟ್ರಿ? ಅಲ್ಲ, ಎಷ್ಟೊಂದ್ ಜನ ನಿಮ್ಮನ್ನ ಟಿವಿ ಪ್ರೋಗ್ರಾಮ್ ಅಲ್ಲೆಲ್ಲ ಕೊಂಡಿಸ್ಕೊಂಡು ಎಲ್ಲ ಮಾಡ್ತಾ ಇರ್ತಾರಲ್ವಾ, ಸುಮ್ನೆ ನಿಮ್ ಕಾಲ್ ಎಳಿತಾ ಇರ್ತಾರಲ್ಲ, ಅದಕ್ಕೋಸ್ಕರ ಹೇಳಿದ್ದು. ಕಾಲು ಹೇಳಿರಲ್ಲ, ಕಾಲ ಹತ್ರನೇ ಇರ್ತಾರೆ. ಏನ್ ಮಾಡೋದು, ನೀವು ಅವ್ರ ಪಕ್ಕನೇ ಕೂತಿರ್ತೀರಲ್ಲ, ಏನ್ ಮಾಡೋದು? ಏನು ಮಾಡಿದ್ರೆ ನನ್ನ ಕಡೆಯಿಂದ ನಾನು ಹೇಳ್ತಾ ಇರ್ತೀನಿ. ಇವಾಗ ನಾನು ಲಕ್ಷ್ಮಿ ಬಗ್ಗೆ ಹೇಳಿದೆ, ಅದು ನಿಜ. ಅದು ಇರೋದು ಸಬ್ಜೆಕ್ಟು, ದೇವ್ರು ಇದ್ದಾನೆ ಅಂತ ಹೇಳಿದ್ದು ನಿಜ. ಅದೆಲ್ಲ ನಾನು ಒಪ್ಕೊತೀನಿ. ಗೊತ್ತಿಲ್ಲ ಯಾರಿಗೂ, ನಾವು ಕನ್ನಡದಲ್ಲಿ ಹೇಳ್ಬಿಟ್ರು, ಬೇಗ ಪಕ್ಕ ಲೋಕಲ್ ಭಾಷೆಲಿ ಹೇಳ್ಬಿಟ್ರು, ಎಲ್ಲವಕ್ಕೂ ಇದಾಯ್ತು ಅಷ್ಟೇ ಅಲ್ವಾ? ಹೌದೌದು, ಅದು ನಿಜ. ಅದಕ್ಕೆಲ್ಲ ಗ್ರಂಥ ಇದೆ, ಈಲಿಂಗ್ ಕ್ಲಾಸಲ್ಲಿ ಬರ್ತವೆ, ಚಕ್ರದಲ್ಲಿ ಅವೆಲ್ಲ ಬರ್ತವೆ ಮೇಡಮ್ ಅವರೇ. ಯಾರಿಗೂ ಗೊತ್ತಿಲ್ಲ, ಬರೀ ದರ್ಶನ್ ಪಿಕ್ಚರ್, ಸುದೀಪ್ ಪಿಕ್ಚರು, ಎಷ್ಟು ಪಿಕ್ಚರ್ ನೋಡ್ಬಿಟ್ಟು ಹಂಗೆ ಇರುತ್ತೆ, ಜೀವನ ಹಂಗೆ ಇರುತ್ತೆ ಅಂತ ತಿಳ್ಕೊಬಿಟ್ರೆ ಅಲ್ವಾ ಮೇಡಮ್ ಅವರೇ? ಹೌದೌದು. ಆ ಥರ ಅವ್ರ ನಿಜ ಜೀವನದಲ್ಲಿ ಆಕ್ಟಿಂಗ್ ಮಾಡಕ್ಕಾಗಲ್ಲ, ಮತ್ತೆ ಅವ್ರು ಆಕ್ಟಿಂಗ್ ಅಲ್ಲಿ ಮಾತ್ರ ಮಾಡ್ಬೇಕಾಗಿರೋದು ಅಷ್ಟೇನೆ ಆಕ್ಟಿಂಗ್ ಅಂತ. ನೋಡಿ, ಇವತ್ತೊಂದು ಪ್ಲೇಟ್ ಬಿದ್ದಿತ್ತೆ ಮೇಡಮ್ ಅವರೇ, ಯಾಕೆ 8ನೇ ತಿಂಗಳೇ ಬೀಳಬೇಕು ನಾವು ಹೇಳ್ತೀವಲ್ಲ ಅಲ್ವಾ? ನಾನ್ ನೆನ್ಸ್ಕೊಂಡೆ ನಿಮ್ಮನ್ನ, ಈಗ ಹೇಳ್ತಿರಲ್ವಾ, ಆರ್ಯವರ್ಧನ್ ಅವರು 8ನೇ ತಿಂಗಳಲ್ಲಿ ಹಿಂಗಾಗುತ್ತೆ, 6ನೇ ತಾರೀಕು ಹಿಂಗಾಗುತ್ತೆ ಅಂತ ನೀವ್ ಹೇಳಿದ್ರಿ ಅಲ್ವಾ. ನಾವ್ ಇವತ್ತು ಟಿವಿ ಹಾಕಿದ ತಕ್ಷಣ ನ್ಯೂಸ್ ಅಲ್ಲಿ ನೋಡಿದ್ದೆ ಅದನ್ನ. ಏನು ಅನ್ನಿಸ್ತು ಆ ಪ್ಲೇಟು? ಆ ಮಳೆ ಬಂದು ನೀರೆಲ್ಲ ಕೊಚ್ಚೋಗ್ತೈತೆ, ಮಳೆ ಬಂದೆಲ್ಲ ಕೊಚ್ಚೋಗುತ್ತೆ ಅಂತ ಹೇಳಿದೆ, ಆ ಮಾತೆಲ್ಲ ನಿಜ ಆಯ್ತಲ್ಲ? ಏನು ಅನ್ನಿಸ್ತು? ಹೌದು, ನಿಜ ಆಯ್ತು. ಮತ್ತೆ ಅದು ಕೇರಳದಲ್ಲೂ ಪಾಪ ಅವರೆಲ್ಲ ಓಡೋಗ್ತಾ ಇದ್ರು, ಅದು ಹೆಂಗೆ ಇದೆಲ್ಲ ಬಂತು. ಅದೇ ಮುಪ್ಪಾಡು ಬಿಡ್ಜ್, ಮೀನಾಕ್ಷಿ ಬಿಡ್ಜ್ ಅದ ಹೆಸರು. ಹೌದೌದು, ಮುಪ್ಪಾಡು, ಮೀನಾಕ್ಷಿ ಎಲ್ಲ ಮಾನಕ್ಷರ, ಮುತ್ತತ್ತಿ, ಹೌದು. ಎಷ್ಟಂತ ಹೇಳೋಣ ಮೇಡಮ್ ಅವರೇ ಜನಕ್ಕೆ. ನೋಡಿ, ನನಗೆ ಇದೊಂಥರ ಸಿಲ್ಲಿ, ಜನಗಳಿಗೆ ಹಿಂಗೆಲ್ಲ ಆರ್ಯವರ್ಧನ್ ಹೇಳ್ಬಿಡ್ತಾರ, ನಾವೇನೋ ಒಂದು ಪೂಜೆ ಹೋಮನ ಥರ ಇತ್ತು ಜ್ಯೋತಿ, ಇದೇನು ಹಿಂಗೆಲ್ಲ ಆಗೋದೆಲ್ಲ ಹೇಳೋಕ್ಕಾಗ್ತಾ ಅಂತಾರೆ. ಆದರೆ ದೇವರು ನನಗೆ ಕಾಲಜ್ಞಾನವನ್ನು ನುಡಿಸ್ತಿದ್ದೆ ನನ್ನ ಬಾಯಲ್ಲಿ. ಏನು ಹೇಳಿ? ಅದು ನೀವ್ ಹಿಂಗ್ ಹೇಳ್ತಾ ಇದ್ದೀರಲ್ಲ, ಬೇರೆಯವ್ರಿಗೆ ಅದನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅಷ್ಟೇನೆ. ಅದನ್ನ ಅವ್ರು ಸಹಿಸ್ಕೊಳಕ್ ಆಗದಿರೋದನ್ನ ನಿಮ್ ಮೇಲೆ ಆಪಾದನೆ ಮಾಡ್ತಿದಾರೆ ಅಷ್ಟೇನೆ. ಯಾವ್ದಕ್ಕೂ ತಲೆನೇ ಕೆಡ್ಸ್ಕೊಬಾರ್ದು. ಈ ಕಿವಿಲ್ ಕೇಳ್ಬೇಕು, ಆ ಕಿವಿಲ್ ಬಿಡ್ತಾ ಇರ್ಬೇಕು. ಯಾಕೆ ಕಾವೇರಿ ಬೇರೆಯವ್ರ ಸಹಿಸ್ಕೊಳಕ್ಕಾಗಲ್ಲ, ಹೊಟ್ಟೆ ಕಿಚ್ಪಟ್ಟು ಸಾಯ್ತವ್ರೆ ಅಂತ ಹೇಳ್ತಾ ಇದ್ರ? ಅದು ನೀವ್ ಹೇಳ್ತಾ ಇದ್ದೀರಲ್ಲ ನಿಜಾನ, ಅವ್ರಿಗೆ ಹೇಳಕ್ ಆಗ್ತಾ ಇಲ್ಲ. ಅದಕ್ಕೋಸ್ಕರನೇ ಅವರು ಇಷ್ಟೊಂದು ಹೊಟ್ಟೆ ಕಿಚ್ ಪಡ್ಕೋತಾವ್ರೆ. ಏನ್ ಮಾಡೋದು? ಯಾಕೆ ಎಜುಕೇಷನ್ ಗುರು ಹುಚ್ಚಿನಾದ್ರೆ ತುಂಬ ಒಳ್ಳೇದಂತ ಎಲ್ಲರೂ ಹೇಳಿದ್ರು, ನಾನು ಒಬ್ಬನೇ ಸರಿ ಇಲ್ಲ ಅಂತ ಹೇಳಿದೆ. ಗುರು ಕಟಕ ರಾಶಿಲಿದ್ದಾನೆ, ನೋಡಿ ಎಲ್ಲ ನದಿಗೂ ನೀರಿನ ಗಲಾಟೆ. ತಮಿಳ್ನಾಡು ನೀರು ಬಿಡಿ ಅಂತಾರೆ, ಬೇರೆ ಕಡೆ ನೀರು ಬಂದು ಎಲ್ಲ ಮನೆ ಮಟ್ಟ ಎಲ್ಲ ಕೊಚ್ಚೋಗ್ತೈತೆ. ಏನು ಹೇಳಿ? ಕೊಚ್ಚೋಗ್ತಾ ಇದೆ ಅಲ್ವಾ? ಆಮೇಲೆ ಗುರು ಅಂದರೆ ಎಲ್ಲರೂ ಹೇಳ್ತಾರೆ, ಗುರು ಅಂದರೆ ಎಜುಕೇಷನ್ನು, ಗುರು ಅಂದರೆ ವಿದ್ಯೆ ಅಂತ ಹೇಳ್ತಾರಲ್ವಾ? ಹೌದು. ಎಲ್ಲ ಗುರುಗಳ ಸಿಡಿನೂ ಓಡಿಸ್ತಾರೆ. ಎಲ್ಲ ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ಗುರುಗಳ ಸಿಡಿ ಹಾಕ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಏನು ಹೇಳಿ? ಹೌದು. ಅದಾಯ್ತಾ? ಮತ್ತೆ ಹೇಳಿ ಹೇಳಿ. ಆಮೇಲೆ ಎಜುಕೇಷನ್ ಮಕ್ಕಳು, ಆ ಎಜುಕೇಷನ್ ಮಿನಿಸ್ಟ್ರಿನ ಇಳಿಸ್ಬಿಟ್ರು. ನೋಡಿ, ಅವರಲ್ಲಿ ಎಷ್ಟು ತಪ್ಪಿದೆ ಅನ್ನೋದು ಅವರೇ ಅರ್ಥ ಮಾಡ್ಕೋಬೇಕು ಅಲ್ವಾ? ಗುರು ಸೂಪರ್ ಕಟಕ ರಾಶಿ ಬಂದ್ರೆ ಒಳ್ಳೇದು ಅಂತಾರೆ, ಎಜುಕೇಷನ್ ಮಿನಿಸ್ಟ್ರಿ ಇಳಿದ್ಬಿಟ್ರು. ಅದೇನೆ, ಗುರುಗೆ ಒಂದ್ ಸ್ಥಾನ ಕೊಟ್ಟಿರ್ತಾರೆ, ಅವ್ರಗಳೇ ಮಿಸ್ಟೇಕ್ ಆದ್ರೆ ಬೇರೆಯವ್ರಿಗೆಲ್ಲ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಅವರು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಇಳಿಸೋರೆ. ಅವ್ರು ತಪ್ಪಿಲ್ಲ ಅಂದಿದ್ರೆ ಯಾರಾದ್ರೂ ಇಳಿಸ್ತಾ ಇದ್ರಾ? ಇಲ್ಲ. ಆಮೇಲೆ ಅದಾಯ್ತಾ, ಅವ್ರ ಡೇಟ್ ನನ್ನ ಡೇಟ್ ಆಯ್ತು, 26ನೇ ತಾರೀಕು ಅವ್ರು ಹುಟ್ಟಿರೋ ಡೇಟು. ಹೌದು. ಯಾಕೆ ನನ್ನ ಡೇಟಲ್ಲಿ ಹುಟ್ಟಿರೋ ಎಜುಕೇಷನ್ ಮಿನಿಸ್ಟರ್ ಆಗಿದ್ರು, ಅವ್ರು ಯಾಕೆ ಇಳಿದ್ರು? ಅದನ್ನ ನೀವು ಅವ್ರನ್ನೇ ಕರ್ಕೊಂಡು ಅವ್ರ ಹತ್ರನೇ ಹೋಗಿ ಕ್ವಶನ್ ಕೇಳ್ಬೇಕು ನೀವು. ಅಲ್ಲ, ಅವ್ರನ್ನೆಲ್ಲ ಜನಕ್ಕೆ
ನಾವೇನು ಬಂದ್ವಾ ನಿಮಗೆ ಈ ಶಾಂತಿ ಮಾಡಿ ಆ ಶಾಂತಿ ಮಾಡಿ ಈ ಶಾಂತಿ ಮಾಡಿ ಅಂತ ಹೇಳ್ಬಿಟ್ಟು ಹೋಗ್ಬೇಕು ಅಷ್ಟೇ ನಾವು. ಬೇರೆ ಏನು ಮಾತಾಡಬೇಡ. ನೀನು ಯಾಕೆ ಮಾತಾಡೋಕ್ಕಾಗಲ್ಲ? ನೀವು ಯಾರು ಇಷ್ಟು ವರ್ಷದಲ್ಲಿ ಹಂಗೆಲ್ಲ ಇಲ್ಲ, ನೀವೆಲ್ಲ ಹಿಂಗೆಲ್ಲ ಹೇಳ್ಬೇಡಿ ಅಂದ್ಬಿಟ್ರೆ ಅದು ತಪ್ಪು. ಅದು ನಿಮ್ ಟ್ಯಾಲೆಂಟ್ ಏನಿದೆ ಅದನ್ನ ನೀವ್ ಹೇಳ್ತೀರಾ, ಅದಕ್ಕೆ ಅವ್ರ ಟ್ಯಾಲೆಂಟ್ ಇರಲ್ಲ, ಅದಕ್ಕೆ ಅವ್ರು ಆತರ ದೂಷಣೆ ಮಾಡ್ತಾರೆ ಅಷ್ಟೇನೇನೆ. ಇದು ಟ್ಯಾಲೆಂಟ್ಗಿಂತ ಹೆಚ್ಚಾಗಿ ದೇವರು ಈ ಕಲಿಯುಗದಲ್ಲಿ ವಿದ್ಯೆ ಓದು ನನಗೇನು ಆಯ್ನು ಬರಲ್ಲ, ಆದರೆ ಇದೆಲ್ಲನೂ ಪ್ರೆಡಿಕ್ಷನ್ ಮಾಡ್ತೀನಿ. ಏನು ಅನಿಸುತ್ತೆ ನಿಮಗೆ? ದೇವ್ರು ನಿಮ್ಗೆ ಕೊಟ್ಟಿರೋ ಅನುಗ್ರಹ ಅನ್ಸುತ್ತೆ. ಇವತ್ತು ಒಂದು ಹುಡುಗಿ ಬಂದಿದ್ರು, ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ನೇಮ್ ಇಟ್ಕೊಟ್ಟೆ ಮೇಡಮ್ ಅವರೇ. ಯಾವಾಗಲೂ ಹಿಂದೆ ಇಟ್ಕೊಟ್ಟಿದ್ದೀನಿ. ಆ ಹುಡುಗಿ ಹೆಸರು ಮತ್ತೆ ನಾನೇ ಫೋಟೋ ಇಟ್ಕೊಬಿಟ್ಟು ಅಷ್ಟು ಚೆನ್ನಾಗಿ ನೇಮ್ ಇಟ್ಕೊಟ್ಟಿದ್ದೆ. ನೋಡಿದ್ರಾ? ಇಲ್ಲ ನೋಡಿಲ್ಲ. ಅಯ್ಯೋ, ಅದ್ಭುತವಾದ ಒಂದು ನೇಮ್ ಕೊಟ್ಟಿದ್ದೆ. ನೀವು ಕಳೆದೋಗ್ಬಿಡ್ತೀರಾ, ಹುಡುಗಿಗೆ ಕಳೆದೋಗ್ಬಿಟ್ಟಿದ್ದೀರಿ. ನೇಮೇ ನೋಡಿದ್ರೆ ಇದು ಸಖತ್ತಾಗಿದೆ, ಹೇಳೋಕ್ಕಾಗಲ್ಲ. ನೋಡಿ ಮೇಡಮ್ ಅವ್ರ ನೇಮ್ ಹೆಂಗಿದೆ ಇದು. ನೇಮನ್ನೇ ತುಂಬ ಚೆನ್ನಾಗಿ ನೇಮ್ ಇಟ್ಕೊಟ್ಟಿದ್ದೀನಿ. ನೀವು ನಮ್ಗೆ ಹೇಳ್ತಾ ಇಲ್ಲ ಫೋನಲ್ಲಿ, ನೀವು ಅವ್ರಿಗೆ ತೋರಿಸ್ತಾ ಇದ್ದೀರಾ, ನಮ್ಗೆ ಹೇಳ್ತಾ ಇಲ್ಲ ನೋಡಿ. ಇವಾಗ ಹೇಳ್ತಾರೆ ನೋಡಿ. ರೀಸಾ. ರೀಸಾ ಎರಡನೇ ನೇಮು ರೀಸಾ ಕಶಾರ. ಇಲ್ಲ ಇನ್ನು ಬೇರೆ ಥರ ಇದೆ ಇಲ್ಲಿ ಅದೇ ರೀಸಾ ಕಸಾರನಾ ಕಶಾರ ಅದು ಬರ್ದಿದ್ದಾರೆ ಇಲ್ಲಿ. ರೀಸಾ ಬರ್ದು ಎರಡನೇ ನೇಮ್ ಬರ್ದಿಲ್ಲ ಅನ್ಸುತ್ತೆ. ಓಕೆ, ತುಂಬ ಚೆನ್ನಾಗಿದೆ ನೇಮು, ಅದ್ಭುತವಾದ ನೇಮು. ಕೊಡಿ ನಿಮ್ಮ ಡೇಟ್ ಆಫ್ ಬರ್ತ್ ಬರ್ತಿದ್ದೀನಿ ಹೇಳಿ. 14 ಹಾಂ 9 2001 2001 7 ಗಂಟೆ 45 ನಿಮಿಷನಾ? ಯಾರ್ದು ಜಾತಕ? ಇದು ನಮ್ಮ ಬಾವನ್ ಮಗಳದು. ಏನು ಪ್ರಶ್ನೆ? ಅವ್ರದ್ದು ಮದ್ವೆ ಬಗ್ಗೆ ಮತ್ತೆ ಕೆಲಸ ಓನ್ ಬಿಸ್ನೆಸ್ ಮಾಡೋದಕ್ಕೆ ಏನಾದ್ರು ಇದಿದ್ಯಾ ಅಂತ ಕೇಳಕ್ಕೆ. ಓನ್ ಬಿಸ್ನೆಸ್ ಅಂದ್ರೆ ಏನು ಮೇಡಮ್ ಅವರೇ? ಅಂದ್ರೆ ಸ್ವಂತ ಅವಳೇ ಬಿಸ್ನೆಸ್ ಮಾಡ್ಬೋದಾ ಅಂತ ಕೇಳಕ್ಕೆ. ಅವ್ರ ಜಾತಕ ತುಂಬ ಚೆನ್ನಾಗಿದೆ ಮೇಡಮ್ ಅವ್ರೆ. 2027 ಏಪ್ರಿಲ್ ಆದ್ಮೇಲೆ ಮಾಡಕ್ಕೆ ಹೇಳಿ. ಏಪ್ರಿಲ್ ಆದ್ಮೇಲೆ? ತುಂಬ ಚೆನ್ನಾಗಿದೆ. ಅವ್ರ ಲೈಫಲ್ಲಿ ತುಂಬ ಲಕ್ಸುರಿ ಮನೆ ಕಟ್ತಾರೆ ಮೇಡಮ್ ಅವರೇ. ಏನು ಹೇಳಿ? ಲಕ್ಸುರಿ ಮನೆ ಕಟ್ತಾರೆ. ಶುಕ್ರ ಚಂದ್ರ 11ನೇ ಮೇಲೆ ಇದ್ದಾರೆ. ಏನಾದ್ರು ಜಮೀನು ಮನೆ ಇತ್ತ ಊರಲ್ಲಿ ಯಾವಾಗ್ಲಾರ್ವೆ? ಎಲ್ಲ ಇದೆ. ಹೌದಾ? ಯಾಕಂದ್ರೆ ಇವ್ರು ಹುಟ್ಟಿದ್ಮೇಲೆ ಮನೆಗೇನೆ ಕಟ್ಟ್ಯಾರ ಅವ್ರ ಫ್ಯಾಮಿಲಿಲಿ. ಕಟ್ಟಿದ್ದಾರೆ. ಯಾಕಂದ್ರೆ ಚಂದ್ರ ಮತ್ತು ಶುಕ್ರ ಗ್ರಹ ಇದ್ರೆ ವಿಪರೀತ ರಾಜಯೋಗ. ಇವ್ರ ಲೈಫಲ್ಲಿ ಊಹೆ ಮಾಡೋಕ್ಕಾಗಲ್ಲ ಮೇಡಮ್ ಅವರೇ. 2034ರಿಂದ ಇಲ್ಲ ಈಗಲಿಂದಲೂ ಕೂಡ ಹೇಳ್ತಾ ಇದ್ದೀನಿ, 2027 ಸೆಪ್ಟೆಂಬರ್ ಮೇಲೆ ಮೇಡಮ್ ಅವರೇ. ಮತ್ತೆ ಅವಳು ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ. ಅದೇ ಇವಾಗ ಅದು ಬಿಟ್ರೆ ನಾನು ಯಾವ್ದು ಮಾಡ್ಬೋದು ಅಂತ ಕೇಳ್ಬೋದು. ಅವ್ರ ಸ್ವಂತ ಏನು ಬಿಸ್ನೆಸ್ ಮಾಡಕ್ ಬರುತ್ತೆ? ಅವ್ರ ಹೆಸರೇನು? ರಿಷಿಕಾ. ನೀವೇ ಹೆಸರು ಇಟ್ಕೊಟ್ಟಿರೋದು? ನಾನೇ ಹೆಸರು ಇಟ್ಕೊಟ್ಟಿದ್ದೀನಾ? ಸೂಪರು.